ಶಾಸಕ ಮತ್ತೆ ಕಾಂಟ್ರವರ್ಸಿಯಲ್ಲಿ ಸಿಲ್ಕೊಂಡಿದ್ದಾರೆ. ಆನೆಗೆ ಗುಂಡಿಕ್ಕಿ ಅನ್ನೋ ಹರೀಶ್ ಪೂಂಜಾ ಹೇಳಿಕೆ ಭಾರಿ ವಿವಾದವನ್ನ ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲ, ಸಖತ್ ಟ್ರೋಲ್ ಕೂಡ ಆಗಿದ್ದಾರೆ. ಇನ್ನು ಆ ಕಾಂಟ್ರವರ್ಸಿ ಹೇಳಿಕೆಯ ಸಂಕ್ಷಿಪ್ತ ಮಾಹಿತಿ ನಿಮ್ಮ ಮುಂದೆ. ರೈತರ ಸೇವೆಗೆ ಅವಕಾಶ ಮಾಡಿಕೊಡಿ. ನೀವು ಹೇಗೂ ಕೊಲೆ ಮಾಡ್ತಾ ಇದ್ದೀರಿ ಅದನ್ನು ಆನೆಗಳನ್ನು ರೈತರಿಗೆ ಅವಕಾಶ ಮಾಡಿಕೊಡಿ. ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು. ಆ ಪರಿಸ್ಥಿತಿಯಲ್ಲಿ ಒಬ್ಬ ರೈತರು ಇದ್ದಾರೆ. ಇದೇ ಮಾತು ಶಾಸಕ ಹರೀಶ್ ಪುಂಜರ ಇದೇ ಮಾತು ಭಾರಿ ವಿವಾದ ಸೃಷ್ಟಿಸಿದೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಕಿಡಿವತ್ತಿಸಿದೆ. ಪುಂಜ ಹೇಳಿಕೆಗೆ ಪ್ರಾಣಿ ಪ್ರಿಯರು ಕಿಡಿ. ಪುಂಜ ಮರಿವೀರಪ್ಪನೆಂದು ಟ್ರೋಲ್. ದಕ್ಷಿಣ ಕನ್ನಡದ ಪಶ್ಚಿಮ ಘಟ್ಟಗಳಲ್ಲಿ ಕಾಡಾನೆಗಳ ಹಾವಳಿ ಜಾಸ್ತಿಯಾಗಿದೆ. ರೈತರ ಹೊಲ, ಗದ್ದೆ, ತೋಟಗಳನ್ನ ಗಜಪಡೆ ಹಾಳು ಮಾಡ್ತಿವೆ. ಈ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ ಶಾಸಕ ಹರೀಶ್ ಪುಂಜಾ ಮಾತಿನ ಬರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಆನೆಗಳನ್ನ ಗುಂಡಿಕ್ಕಿ ಕೊಲ್ಲೋಕೆ ಅವಕಾಶ ಕೊಡಿ ಅಂತ ಹೇಳಿ ಪ್ರಾಣಿ ಪ್ರಿಯರನ್ನ ಕೆರಳಿಸಿದ್ದಾರೆ. ಯಾಕೆಂದರೆ ಆನೆ ಅದರ ಒಂದು ಮೂಮೆಂಟ್ ಪ್ಯಾಟರ್ನ್ ಅಂತ ಅದಕ್ಕೆ ಒಂದು ಇರ್ತದೆ. ಅದು ಸಂಚಲನ ಮಾಡಿದಂಥ ಜಾಗದಲ್ಲಿ ಸಂಚಲನ ಮಾಡ್ತದೆ. ಸೊ ನೀವು ಯಾವಾಗ ಕಾಡನ್ನು ಒತ್ತುವರಿ ಮಾಡಿ ಎಲ್ಲಿ ಕೃಷಿ ಮಾಡಲಿಕ್ಕೆ ಶುರು ಮಾಡ್ತೀರ, ಅಥವಾ ಕಾಡಿನಲ್ಲಿ ಬೇರೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ, ಯಾವುದಾದ್ರೂ ಒಂದು ಪ್ರಾಜೆಕ್ಟ್, ಅಥವಾ ಯಾವುದಾದ್ರೂ ಒಂದು ಟಿಂಬರ್ ಕಳ್ಳತನ ಆಗಿರ್ಬೋದು, ಅಥವಾ ಅಂದರೆ ಅದಕ್ಕೆ ತೊಂದರೆ ಕೊಟ್ಟರೆ ಜನರಿಗೆ ಖಂಡಿತ ಡ್ಯಾಮೇಜ್ ಮಾಡ್ತದೆ. ಅದಕ್ಕೆ ಸಹ ಒಂದು ಅದು ತುಂಬ ಸೆನ್ಸಿಟಿವ್ ಎನಿಮಲ್ ಆಗಿರ್ತದೆ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಗುಂಡಿಟ್ಟು ಕೊಲ್ಲೋದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಪುಂಜರನ್ನ ನೆಟ್ಟಿಗರು ಸಖತ್ ಟ್ರೋಲ್ ಮಾಡ್ತಿದ್ದಾರೆ. ಹರೀಶ್ ಪುಂಜರನ್ನ ದಂತಚೋರ ವೀರಪ್ಪನಂತೆ ಚಿತ್ರಿಸಿ ಪೋಸ್ಟ್ ಮಾಡ್ತಿದ್ದಾರೆ. ಕರ್ನಾಟಕ ವೀರಪ್ಪನ್, ಕರಾವಳಿಯಲ್ಲೊಬ್ಬ ಮರಿವೀರಪ್ಪನ್ ಅಂತ ಪುಂಜಾಗೆ ಬಿರುದು ಕೊಟ್ಟು ಬಿಜೆಪಿ ಶಾಸಕನ ಕಾಲೆಳೆದಿದ್ದಾರೆ. ಅದೇನೇ ಇರಲಿ, ಮಾತಿನ ಪರದಲ್ಲಿ ಹೇಳಿದ್ರು ಅಥವಾ ಗ್ರಾಮೀಣ ಭಾಗದ ಜನರ ಭಾವನೆಯನ್ನ ಹೇಳಿದ್ರು ಗೊತ್ತಿಲ್ಲ. ಆದ್ರೆ ಪುಂಜ ಮಾತು ನಿಜಕ್ಕೂ ಒಪ್ಪುವಂತದ್ದಲ್ಲ. ಮನುಷ್ಯರಿಗೆ ಬದುಕು ಹಕ್ಕು ಎಷ್ಟಿದೆಯೋ ಅಷ್ಟೇ ಹಕ್ಕು ಕಾಡು ಪ್ರಾಣಿಗಳಿಗಿವೆ. ಶಾಸಕ ಮತ್ತೆ ಕಾಂಟ್ರವರ್ಸಿಯಲ್ಲಿ ಸಿಲ್ಕೊಂಡಿದ್ದಾರೆ. ಆನೆಗೆ ಗುಂಡಿಕ್ಕಿ ಅನ್ನೋ ಹರೀಶ್ ಪೂಂಜಾ ಹೇಳಿಕೆ ಭಾರಿ ವಿವಾದವನ್ನ ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲ, ಸಖತ್ ಟ್ರೋಲ್ ಕೂಡ ಆಗಿದ್ದಾರೆ. ಇನ್ನು ಆ ಕಾಂಟ್ರವರ್ಸಿ ಹೇಳಿಕೆಯ ಸಂಕ್ಷಿಪ್ತ ಮಾಹಿತಿ ನಿಮ್ಮ ಮುಂದೆ. ರೈತರ ಸೇವೆಗೆ ಅವಕಾಶ ಮಾಡಿಕೊಡಿ. ನೀವು ಹೇಗೂ ಕೊಲೆ ಮಾಡ್ತಾ ಇದ್ದೀರಿ ಅದನ್ನು ಆನೆಗಳನ್ನು ರೈತರಿಗೆ ಅವಕಾಶ ಮಾಡಿಕೊಡಿ. ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು. ಆ ಪರಿಸ್ಥಿತಿಯಲ್ಲಿ ಒಬ್ಬ ರೈತರು ಇದ್ದಾರೆ. ಇದೇ ಮಾತು ಶಾಸಕ ಹರೀಶ್ ಪುಂಜರ ಇದೇ ಮಾತು ಭಾರಿ ವಿವಾದ ಸೃಷ್ಟಿಸಿದೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಕಿಡಿವತ್ತಿಸಿದೆ. ಪುಂಜ ಹೇಳಿಕೆಗೆ ಪ್ರಾಣಿ ಪ್ರಿಯರು ಕಿಡಿ. ಪುಂಜ ಮರಿವೀರಪ್ಪನೆಂದು ಟ್ರೋಲ್. ದಕ್ಷಿಣ ಕನ್ನಡದ ಪಶ್ಚಿಮ ಘಟ್ಟಗಳಲ್ಲಿ ಕಾಡಾನೆಗಳ ಹಾವಳಿ ಜಾಸ್ತಿಯಾಗಿದೆ. ರೈತರ ಹೊಲ, ಗದ್ದೆ, ತೋಟಗಳನ್ನ ಗಜಪಡೆ ಹಾಳು ಮಾಡ್ತಿವೆ. ಈ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ ಶಾಸಕ ಹರೀಶ್ ಪುಂಜಾ ಮಾತಿನ ಬರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಆನೆಗಳನ್ನ ಗುಂಡಿಕ್ಕಿ ಕೊಲ್ಲೋಕೆ ಅವಕಾಶ ಕೊಡಿ ಅಂತ ಹೇಳಿ ಪ್ರಾಣಿ ಪ್ರಿಯರನ್ನ ಕೆರಳಿಸಿದ್ದಾರೆ. ಯಾಕೆಂದರೆ ಆನೆ ಅದರ ಒಂದು ಮೂಮೆಂಟ್ ಪ್ಯಾಟರ್ನ್ ಅಂತ ಅದಕ್ಕೆ ಒಂದು ಇರ್ತದೆ. ಅದು ಸಂಚಲನ ಮಾಡಿದಂಥ ಜಾಗದಲ್ಲಿ ಸಂಚಲನ ಮಾಡ್ತದೆ. ಸೊ ನೀವು ಯಾವಾಗ ಕಾಡನ್ನು ಒತ್ತುವರಿ ಮಾಡಿ ಎಲ್ಲಿ ಕೃಷಿ ಮಾಡಲಿಕ್ಕೆ ಶುರು ಮಾಡ್ತೀರ, ಅಥವಾ ಕಾಡಿನಲ್ಲಿ ಬೇರೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ, ಯಾವುದಾದ್ರೂ ಒಂದು ಪ್ರಾಜೆಕ್ಟ್, ಅಥವಾ ಯಾವುದಾದ್ರೂ ಒಂದು ಟಿಂಬರ್ ಕಳ್ಳತನ ಆಗಿರ್ಬೋದು, ಅಥವಾ ಅಂದರೆ ಅದಕ್ಕೆ ತೊಂದರೆ ಕೊಟ್ಟರೆ ಜನರಿಗೆ ಖಂಡಿತ ಡ್ಯಾಮೇಜ್ ಮಾಡ್ತದೆ. ಅದಕ್ಕೆ ಸಹ ಒಂದು ಅದು ತುಂಬ ಸೆನ್ಸಿಟಿವ್ ಎನಿಮಲ್ ಆಗಿರ್ತದೆ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಗುಂಡಿಟ್ಟು ಕೊಲ್ಲೋದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಪುಂಜರನ್ನ ನೆಟ್ಟಿಗರು ಸಖತ್ ಟ್ರೋಲ್ ಮಾಡ್ತಿದ್ದಾರೆ. ಹರೀಶ್ ಪುಂಜರನ್ನ ದಂತಚೋರ ವೀರಪ್ಪನಂತೆ ಚಿತ್ರಿಸಿ ಪೋಸ್ಟ್ ಮಾಡ್ತಿದ್ದಾರೆ. ಕರ್ನಾಟಕ ವೀರಪ್ಪನ್, ಕರಾವಳಿಯಲ್ಲೊಬ್ಬ ಮರಿವೀರಪ್ಪನ್ ಅಂತ ಪುಂಜಾಗೆ ಬಿರುದು ಕೊಟ್ಟು ಬಿಜೆಪಿ ಶಾಸಕನ ಕಾಲೆಳೆದಿದ್ದಾರೆ. ಅದೇನೇ ಇರಲಿ, ಮಾತಿನ ಪರದಲ್ಲಿ ಹೇಳಿದ್ರು ಅಥವಾ ಗ್ರಾಮೀಣ ಭಾಗದ ಜನರ ಭಾವನೆಯನ್ನ ಹೇಳಿದ್ರು ಗೊತ್ತಿಲ್ಲ. ಆದ್ರೆ ಪುಂಜ ಮಾತು ನಿಜಕ್ಕೂ ಒಪ್ಪುವಂತದ್ದಲ್ಲ. ಮನುಷ್ಯರಿಗೆ ಬದುಕು ಹಕ್ಕು ಎಷ್ಟಿದೆಯೋ ಅಷ್ಟೇ ಹಕ್ಕು ಕಾಡು ಪ್ರಾಣಿಗಳಿಗಿವೆ. ಕ್ಯಾಮ್ರಾ ಪರ್ಸನ್ ದಿವಾಕರ್. ಶಾಸಕ ಮತ್ತೆ ಕಾಂಟ್ರವರ್ಸಿಯಲ್ಲಿ ಸಿಲ್ಕೊಂಡಿದ್ದಾರೆ. ಆನೆಗೆ ಗುಂಡಿಕ್ಕಿ ಅನ್ನೋ ಹರೀಶ್ ಪೂಂಜಾ ಹೇಳಿಕೆ ಭಾರಿ ವಿವಾದವನ್ನ ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲ, ಸಖತ್ ಟ್ರೋಲ್ ಕೂಡ ಆಗಿದ್ದಾರೆ. ಇನ್ನು ಆ ಕಾಂಟ್ರವರ್ಸಿ ಹೇಳಿಕೆಯ ಸಂಕ್ಷಿಪ್ತ ಮಾಹಿತಿ ನಿಮ್ಮ ಮುಂದೆ. ರೈತರ ಸೇವೆಗೆ ಅವಕಾಶ ಮಾಡಿಕೊಡಿ.
ನೀವು ಹೇಗೂ ಕೊಲೆ ಮಾಡ್ತಾ ಇದ್ದೀರಿ ಅದನ್ನು ಆನೆಗಳನ್ನು ರೈತರಿಗೆ ಅವಕಾಶ ಮಾಡಿಕೊಡಿ. ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು. ಆ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಇದ್ದಾರೆ. ಇದೇ ಮಾತು ಶಾಸಕ ಹರೀಶ್ ಪುಂಜರ ಇದೇ ಮಾತು ಭಾರೀ ವಿವಾದ ಸೃಷ್ಟಿಸಿದೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಕಿಡಿವತ್ತಿಸಿದೆ. ಪುಂಜ ಹೇಳಿಕೆಗೆ ಪ್ರಾಣಿ ಪ್ರಿಯರು ಕಿಡಿ. ಪುಂಜ ಮರಿವೀರಪ್ಪನೆಂದು ಟ್ರೋಲ್. ದಕ್ಷಿಣ ಕನ್ನಡದ ಪಶ್ಚಿಮ ಘಟ್ಟಗಳಲ್ಲಿ ಕಾಡಾನೆಗಳ ಹಾವಳಿ ಜಾಸ್ತಿಯಾಗಿದೆ. ರೈತರ ಹೊಲ, ಗದ್ದೆ, ತೋಟಗಳನ್ನ ಗಜಪಡೆ ಹಾಳು ಮಾಡ್ತಿವೆ. ಈ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ ಶಾಸಕ ಹರೀಶ್ ಪುಂಜ ಮಾತಿನ ಬರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಆನೆಗಳನ್ನ ಗುಂಡಿಕ್ಕಿ ಕೊಲ್ಲೋಕೆ ಅವಕಾಶ ಕೊಡಿ ಅಂತ ಹೇಳಿ ಪ್ರಾಣಿ ಪ್ರಿಯರನ್ನ ಕೆರಳಿಸಿದ್ದಾರೆ. ಯಾಕೆಂದರೆ ಆನೆ ಅದರ ಒಂದು ಮೂಮೆಂಟ್ ಪ್ಯಾಟರ್ನ್ ಅಂತ ಅದಕ್ಕೆ ಒಂದು ಇರ್ತದೆ. ಅದು ಸಂಚಲನ ಮಾಡಿದಂಥ ಜಾಗದಲ್ಲಿ ಸಂಚಲನ ಮಾಡ್ತದೆ. ಸೊ ನೀವು ಯಾವಾಗ ಕಾಡನ್ನು ಒತ್ತುವರಿ ಮಾಡಿ ಎಲ್ಲಿ ಕೃಷಿ ಮಾಡಲಿಕ್ಕೆ ಶುರು ಮಾಡ್ತೀರಾ, ಅಥವಾ ಕಾಡಿನಲ್ಲಿ ಬೇರೆ ಯಾವುದಾದ್ರೂ ಒಂದು ಆಕ್ಟಿವಿಟಿ, ಯಾವುದಾದ್ರೂ ಒಂದು ಪ್ರಾಜೆಕ್ಟ್, ಅಥವಾ ಯಾವುದಾದ್ರೂ ಒಂದು ಟಿಂಬರ್ ಕಳ್ಳತನ ಆಗಿರ್ಬೋದು, ಅಥವಾ ಅಂದರೆ ಅದಕ್ಕೆ ತೊಂದರೆ ಕೊಟ್ಟರೆ ಜನರಿಗೆ ಖಂಡಿತ ಡ್ಯಾಮೇಜ್ ಮಾಡ್ತದೆ. ಅದಕ್ಕೆ ಸಹ ಒಂದು ಅದು ತುಂಬ ಸೆನ್ಸಿಟಿವ್ ಎನಿಮಲ್ ಆಗಿರ್ತದೆ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಗುಂಡಿಟ್ಟು ಕೊಲ್ಲೋದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಪುಂಜರನ್ನ ನೆಟ್ಟಿಗರು ಸಖತ್ ಟ್ರೋಲ್ ಮಾಡ್ತಿದ್ದಾರೆ. ಹರೀಶ್ ಪುಂಜರನ್ನ ದಂತಚೋರ ವೀರಪ್ಪನಂತೆ ಚಿತ್ರಿಸಿ ಪೋಸ್ಟ್ ಮಾಡ್ತಿದ್ದಾರೆ. ಕರ್ನಾಟಕ ವೀರಪ್ಪನ್, ಕರಾವಳಿಯಲ್ಲೊಬ್ಬ ಮರಿವೀರಪ್ಪನ್ ಅಂತ ಪುಂಜಗೆ ಬಿರುದು ಕೊಟ್ಟು ಬಿಜೆಪಿ ಶಾಸಕನ ಕಾಲೆಳೆದಿದ್ದಾರೆ. ಅದೇನೇ ಇರಲಿ, ಮಾತಿನ ಬರದಲ್ಲಿ ಹೇಳಿದ್ರು ಅಥವಾ ಗ್ರಾಮೀಣ ಭಾಗದ ಜನರ ಭಾವನೆಯನ್ನ ಹೇಳಿದ್ರು ಗೊತ್ತಿಲ್ಲ. ಆದ್ರೆ ಪುಂಜ ಮಾತು ನಿಜಕ್ಕೂ ಒಪ್ಪುವಂತದ್ದಲ್ಲ. ಮನುಷ್ಯರಿಗೆ ಬದುಕುವ ಹಕ್ಕು ಎಷ್ಟಿದೆಯೋ ಅಷ್ಟೇ ಹಕ್ಕು ಕಾಡು ಪ್ರಾಣಿಗಳಿಗಿವೆ.